ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಮತ್ತೆ ದಾಸನಿಗೆ ಸಂಕಷ್ಟ ಎದುರಾಗುತ್ತಾ ಅಂತ ನೆನೆ ಸುಪ್ರೀಂ ಕೋರ್ಟ್ ಮುಂದೂಡಿದೆ ನಾಳೆಗೆ ವಿಚಾರಣೆ ಜೊತೆಗೆ ಆದೇಶ. ನಾಳೆ ಸುಪ್ರೀಂನಲ್ಲಿ ಕಿಲ್ಲಿಂಗ್ ಸ್ಟಾರ್ನ ಭವಿಷ್ಯ ನಿರ್ಧಾರ ಆಗುತ್ತೆ. ಬೇಲ್ ಕ್ಯಾನ್ಸಲ್ ಆಗ್ಬಿಡುತ್ತಾ ಅಥವಾ ಮುಂದುವರಿಯುತ್ತಾ ಅಂತ. ಬೇಲ್ ರದ್ದಾಯಿತು ಅಂತಂದ್ರೆ ಮತ್ತೆ ಜೈಲಿಗೆ ಹೋಗಬೇಕಾಗುತ್ತೆ ದರ್ಶನ್. ಸುಪ್ರೀಂ ಕೋರ್ಟ್ನಿಂದ ಜಾಮೀನು ರದ್ದಾದ್ರೆ ದರ್ಶನ್ಗೆ ಮತ್ತೊಮ್ಮೆ ಜೈಲೇ ಗತಿಯಾಗ್ಬಿಡುತ್ತೆ. ನಿನ್ನೆ ವಿಚಾರಣೆ ಇತ್ತು. ಕಪಿಲ್ ಸಿಬಲ್ ಅವರ ವಾದ ಇತ್ತು. ದರ್ಶನ್ ಅವರ ಪರ ಹಿರಿಯ ವಕೀಲರಾದಂಥ ಕಪಿಲ್ ಸಿಬಲ್ ಅವರು ವಾದವನ್ನ ಮಾಡಬೇಕಾಗಿತ್ತು. ಆದರೆ ಕಾರಣಾಂತರಗಳಿಂದ ಅವರು ಬರಲಿಲ್ಲ. ಆ ಕೇಸನ್ನ ಹಿಂದಿನ ದಿನ ನೈಟ್ ಸಿದ್ಧಾರ್ಥ ದವೆ ಅಂತ ಅನ್ನೋ ಮತ್ತೊಬ್ಬರು ಲಾಯರ್ಗೆ ಈ ಕೇಸನ್ನು ಕೊಡಲಾಗುತ್ತೆ. ಹಾಗಾಗಿ ಅವರು ಒಂದು ದಿನದ ಕಾಲಾವಕಾಶವನ್ನು ತೆಗೆದುಕೊಳ್ಳುವಲ್ಲಿ ಯಶಸ್ವಿ ಆಗ್ತಾರೆ. ಸೊ ಹಾಗಾಗಿ ನಾಳೆಗೆ ಸುಪ್ರೀಂ ಕೋರ್ಟ್ ಮುಂದೂಡಿದೆ. ಆದೇಶವನ್ನು ಪ್ರಕಟಿಸೋ ಸಾಧ್ಯತೆ ಇದೆ. ಕಡೆ ಬಾರಿ ಮತ್ತೊಮ್ಮೆ ಇನ್ನೊಂದ್ಸಲ ಕಪಿಲ್ ಸಿಬಲ್ ಅವರು ವಾದವನ್ನು ಮಾಡಬೇಕಾಗಿದೆ. ಸೊ ಹಾಗಾಗಿ ಅವರ ವಾದದ ನಂತರ ಕೋರ್ಟ್ ಏನು ತೀರ್ಪು ಕೊಡುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಶಶಿಧರ್ ಡೆಸ್ಕಿಂದ ನೇರ ಸಂಪರ್ಕದಲ್ಲಿ. ಶಶಿಧರ್, ನಿನ್ನೆ ಡಿಸೈಡ್ ಆಗುತ್ತೆ ದರ್ಶನ್ ಅವರ ಜಾಮೀನು ಭವಿಷ್ಯ ಅಂತಿತ್ತು. ಆದರೆ ಕಾರಣಾಂತರಗಳಿಂದಾಗಿ ಕಪಿಲ್ ಸಿಬಲ್ ಬರಲಿಲ್ಲ ಅಂತ ಹೇಳಿ ಮತ್ತೊಬ್ಬರು ಲಾಯರ್ ಸಿದ್ಧಾರ್ಥ ದವೆಗೆ ಈ ಒಂದು ಹೊಣೆಯನ್ನು ಹೊರಿಸಲಾಗಿತ್ತು. ಅವರು ಒಂದು ದಿನದ ಕಾಲಾವಕಾಶವನ್ನು ತೆಗೆದುಕೊಳ್ಳುವಲ್ಲಿ ಯಶಸ್ವಿ ಆದರು. ಸೊ ಹಾಗಾಗಿ ನಾಳೆ ಕಪಿಲ್ ಸಿಬಲ್ ಅವರು ವಾದ ಮಾಡ್ತಾರ. ವಾದ ಮಾಡಿದ ನಂತರ ಏನೇನು ಆಗಬಹುದು ಅನ್ನುವಂಥದ್ದು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಈಗ ಸರ್ಕಾರದ ಪರವಾಗಿ ಈಗಾಗಲೇ ವಾದ ಮಂಡನೆ ಕಂಪ್ಲೀಟ್ ಆಗಿ ಮುಕ್ತಾಯವನ್ನು ಕೂಡ ಮಾಡಿದ್ದಾರೆ. ಈ ಒಂದು ಆಧಾರದ ಮೇಲೆ ನೋಡೋದಾದ್ರೆ ಡೆವಿಲ್ ಪಾಲಿಗೆ ನಾಳೆ ಬ್ಯಾಡ್ ಡೇ ಆಗುವಂಥ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಿದೆ. ಯಾಕಂದರೆ ವಾದ ಮಾಡಿರೋದೇನಂತಂದರೆ ಇವರ ಏನು ದರ್ಶನ್ ಏನು ಒಂದು ಆಧಾರವಾಗಿ ಇಟ್ಕೊಂಡು ಬೆಂಗಳೂರಿನಲ್ಲಾಗಿರ್ಬೋದು, ರಾಯಚೂರಿನಲ್ಲಾಗಿರ್ಬೋದು, ಕಲಬುರಗಿಲಾಗಿರ್ಬೋದು ಸುಮಾರು 3-4 ಘಟನೆಗಳು ರೇಣುಕಾಸ್ವಾಮಿ ಕೊಲೆ ಯಾವ ರೀತಿಯಾಗಿ ಮಾಡಿದ್ರು ಏನು ಡಿ ಗ್ಯಾಂಗು ಅದೇ ರೀತಿಯಾಗಿ ಕೂಡ ಅಲ್ಲೇ ಮಾಡುವಂಥ ಪ್ರಯತ್ನ ಕೂಡ ಮಾಡಿದ್ರು. ಅದೇ ರೀತಿಯಲ್ಲೂ ಕೂಡ ಕೆಲವೊಂದಷ್ಟು ದರ್ಶನ್ ಮೇಲೆ ಕ್ರಿಮಿನಲ್ ಒಂದಷ್ಟು ಪ್ರಕರಣ ಕೂಡ ದಾಖಲಾಗಿದೆ. ಅವರ ಹಿಸ್ಟ್ರಿಯನ್ನು ನೋಡಿದಾಗ ಈತನ ಹಿಸ್ಟ್ರಿ ಕೂಡ ಸರಿ ಇಲ್ಲ ಅನ್ನೋದನ್ನು ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಸರ್ಕಾರದ ಪರ ವಕೀಲರು ಕೂಡ ವಾದವನ್ನು ಕೂಡ ಮಂಡಿಸಿದ್ರು. ಇದನ್ನೆಲ್ಲವನ್ನು ಕೂಡ ಆಧಾರವಾಗಿ ಇಟ್ಕೊಂಡು ಏನು ದರ್ಶನ್ ತಮ್ಮ ಪತ್ನಿ ಮೇಲೆ ಹಲ್ಲೆ ಮಾಡಿರೋದಂತಾಗಿರ್ಬೋದು, ಅದೇ ರೀತಿಯಲ್ಲೂ ಕೂಡ ಒಬ್ಬ ಮಹಿಳೆ ಮೇಲೆ ವಾಕಿಂಗ್ ಹೋದಂಥ ಸಂದರ್ಭದಲ್ಲಿ ನಾಯಿಯನ್ನ ಚೂ ಬಿಟ್ಟಿರೋದಾಗಿರ್ಬೋದು, ಆ ನಾಯಿಯಿಂದನೂ ಕೂಡ ಹಲ್ಲೆ ಮಾಡಿಸಿರೋದಂತಾಗಿರ್ಬೋದು, ಮತ್ತೆ ಮೈಸೂರಿನಲ್ಲಿ ಅವರ ಫಾರ್ಮ್ ಹೌಸ್ನಲ್ಲಿ ಏನು ಅಂತಾರಾಷ್ಟ್ರೀಯ ಏನು ಪ್ರಾಣಿಗಳನ್ನು ಕೂಡ ಏನು ಸಾಕಣೆ ಮಾಡಿರೋದು, ಅದ್ರ ಜೊತೆ ಅವರ ಪತ್ನಿ ಕೂಡ ಒಂದು ಹೆಬ್ಬಾವನ್ನು ಕೂಡ ಸಾಕೊಂಡಿರೋದು. ಈ ರೀತಿಯಾದಂಥ ಸಾಕಷ್ಟು ಪ್ರಕರಣಗಳು ಕೂಡ ಇದೆ. ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸುಮಾರು 2000 ಪುಟಗಳಕ್ಕಿಂತ ಹೆಚ್ಚಿನದಾಗಿ ಚಾರ್ಜ್ ಶೀಟ್ ಅನ್ನು ಕೂಡ ಸಲ್ಲಿಕೆ ಮಾಡಲಾಗಿದೆ. 120 ಕಡೆ ಸ್ಪಾಟ್ ಮಾರ್ಚರನ್ನು ಕೂಡ ಮಾಡಲಾಗಿದೆ. ಅದರಲ್ಲೂ ಸಾಕ್ಷಿದಾರರನ್ನಾಗಿ ಸರ್ಕಾರಿ ಅಧಿಕಾರಿಗಳಿಂದ 40 ಜನ ಸಾಕ್ಷಿದಾರಗಳನ್ನು ಕೂಡ ಮಾಡಿದ್ದಾರೆ. 120ಕ್ಕೂ ಹೆಚ್ಚು ಟೆಕ್ನಿಕಲ್ ಎವಿಡೆನ್ಸ್ ಅನ್ನು ಕೂಡ ಸಾಕ್ಷಿಗಳನ್ನಾಗಿ ಪರಿಗಣಿಸಲಾಗಿದೆ. ಹೀಗಾಗಿ ಇವೆಲ್ಲವನ್ನು ಕೂಡ ಆಧಾರವಾಗಿ ನೋಡಿದಾಗ ಯಾವ ಕಾರಣದಿಂದ ಯಾವ ಆಧಾರದ ಮೇಲೆ ಇವರಿಗೆ ನೀವು ಬೇಲನ್ನು ಕೊಟ್ರಿ ಅಂತಲೂ ಕೂಡ ಹೇಳಿದ್ದಾರೆ. ಆದರೆ ಜಾಮೀನನ್ನು ಕೊಡಬೇಕಾದ್ರೂ ಕೂಡ ಅವರು ಕೊಟ್ಟಿದ್ದು ಅನಾರೋಗ್ಯದ ಕಾರಣದಿಂದಾಗಿ ಆಪರೇಷನ್ ಮಾಡ್ಕೊಳ್ಬೇಕಾಗಿತ್ತ. ಆದರೆ ಈಗ ಸದ್ಯಕ್ಕೆ ಆಪರೇಷನ್ ಕೂಡ ಮಾಡ್ಕೊಂಡಿಲ್ಲ, ವಿದೇಶದಲ್ಲಿ ಶೂಟಿಂಗ್ ಅಲ್ಲಿ ಇದ್ದಾರೆ. ಹೀಗಾಗಿ ಬೇಲನ್ನು ಯಾಕೆ ರಿಜೆಕ್ಟ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಸರ್ಕಾರದ ಪರ ವಕೀಲರು ಕೂಡ ವಾದವನ್ನು ಕೂಡ ಮಾಡಿದ್ದಾರೆ. ನಿನ್ನೆ ಕಪಿಲ್ ಸಿಬಲ್ ಅವರು ಏನು ಬೇರೆ ಕೇಸ್ನಲ್ಲಿ ಇದ್ದ ಕಾರಣದಿಂದ ಅವರು ಗೈರುಹಾಜರಾದಾಗಿತ್ತು. ನಾಳೆ ಹಾಜರಾಗಿ ಯಾವ ರೀತಿಯಾದಂಥ ಪ್ರತಿವಾದವನ್ನ ಮಾಡ್ತಾರೆ, ನ್ಯಾಯಾಧೀಶರು ಯಾವ ರೀತಿಯಂತ ತೀರ್ಮಾನವನ್ನು ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಶರತ್, ಎಸ್, ಥ್ಯಾಂಕ್ ಯು ಶಶಿಧರ್ ಡೀಟೇಲ್ಸ್ಗಾಗಿ.